ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು ಹುಡುಗಿಯರ ಚಿಪ್ಪು. ಕ್ವೆಶ್ಚನ್ ನಂಬರ್ 1, ಹುಡುಗಿಯರಿಗೆ ಕಪ್ಪು ಚಿಪ್ಪು ಇದ್ರೆ ಪಾಕ ಜಾಸ್ತಿ ಇರುತ್ತಾ? ಇದಕ್ಕೆ ಸರಿಯಾದ ಉತ್ತರ ಈ ರೀತಿ ಇದೆ ನೋಡಿ. ಉತ್ತರ: ಕಪ್ಪು ಚಿಪ್ಪು ಇರಲಿ ಬಿಳಿ ಚಿಪ್ಪು ಇರಲಿ ಪಾಕ ಸಮ ಇರುತ್ತೆ. ಕ್ವೆಶ್ಚನ್ ನಂಬರ್ 2, ಕಪ್ಪು ಚಿಪ್ಪು ಇದ್ರೆ ಮಾಡಬೇಕಾದ್ರೆ ವಾಸನೆ ಬರುತ್ತಾ? ಇದಕ್ಕೆ ಸರಿಯಾದ ಉತ್ತರ ಈ ರೀತಿ ಇದೆ ನೋಡಿ. ಇಲ್ಲ, ಆದರೆ ಪ್ರತಿದಿನ ಸ್ನಾನ ಯಾರು ಮಾಡಲ್ಲ ಅವರಲ್ಲಿ ವಾಸನೆ ಇರುತ್ತೆ ಅಂತ ಉತ್ತರ ಇದೆ ಫ್ರೆಂಡ್ಸ್. ಕ್ವೆಶ್ಚನ್ ನಂಬರ್ 3, ಕಪ್ಪು ಚಿಪ್ಪನ್ನು ಮಾಡಿದಾಗ ಬಿಳಿಯಾಗುತ್ತಾ? ಯೋಚನೆ ಮಾಡಿ ಬೇಗ ಉತ್ತರಕ್ಕೆ. ಸರಿಯಾದ ಉತ್ತರ ಖಂಡಿತ ಇಲ್ಲ. ಸ್ನಾನ ಮಾಡಬೇಕಾದ್ರೆ ಚೆನ್ನಾಗಿ ಸೋಪಿನಲ್ಲಿ ತೊಳೆದಾಗ ಮಾತ್ರ ಬೆಳ್ಳಗೆ ಆಗುತ್ತೆ. ಕ್ವೆಶ್ಚನ್ ನಂಬರ್ 4, ಕಪ್ಪು ಚಿಪ್ಪು ಇರುವವರಲ್ಲಿ ಏಕೆ ಸ್ಯಾಟ ತುಂಬ ಬೆಳೆದಿರುವುದಿಲ್ಲ? ಇದಕ್ಕೆ ಉತ್ತರ ಏನಿರ್ಬೋದು? ಸ್ಯಾಟ ತುಂಬಾ ಬೆಳೆದಿರುತ್ತೆ, ಆದರೆ ಚಿಪ್ಪು ಕಪ್ಪು ಇರುವುದರಿಂದ ಸ್ಯಾಟ ಕಾಣುವುದಿಲ್ಲ ಅಷ್ಟೇ. ಕ್ವೆಶ್ಚನ್ ನಂಬರ್ 5, ಕಪ್ಪು ಚಿಪ್ಪಿನ ಒಳಗೂ ಕಪ್ಪು ಇರುತ್ತಾ ಅಥವಾ ಕೆಂಪು ಇರುತ್ತಾ? ಏನಿರ್ಬೋದು? ಸರಿಯಾದ ಉತ್ತರ ಕಪ್ಪು ಚಿಪ್ಪಿನ ಒಳಗೆ ಕೆಂಪು ಇರುತ್ತೆ, ಮಾಡಿದಾಗ ಸ್ವಲ್ಪ ಬಿಳಿಯಾಗುತ್ತೆ ಅಂತ ಇದೆ ಫ್ರೆಂಡ್ಸ್. ಕ್ವೆಶ್ಚನ್ ನಂಬರ್ 6, ಕಪ್ಪು ಚಿಪ್ಪಿಗೆ ಮಾಡಿದಾಗ ಸುಖ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ: ಮುಖ ಚೆನ್ನಾಗಿದ್ದರೆ ಕಪ್ಪು ಚಿಪ್ಪು ಇರಲಿ ಅಥವಾ ಬಿಳಿ ಚಿಪ್ಪು ಇರಲಿ ಸುಖ ಸಿಕ್ಕೇ ಸಿಗುತ್ತೆ ಅಂತ ಉತ್ತರ ಇದೆ ಸ್ನೇಹಿತರೆ. ಕ್ವೆಶ್ಚನ್ ನಂಬರ್ 7, ಜಾಸ್ತಿ ಕಪ್ಪು ಚಿಪ್ಪಿನ ರಸ ಹೊರಗೆ ಬಂದಾಗ ಅವರಿಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತ ಪ್ರಶ್ನೆ. ಅವರ ಕಪ್ಪು ಚಿಪ್ಪು ಮಾಡಿಸಿಕೊಂಡಾಗ ಚಿಪ್ಪು ಬಿಳಿಯಾಗಿದೆ ಎಂದು ಅವರಿಗೆ ಅನ್ನಿಸುತ್ತದೆ.